ನಮಸ್ಕಾರ ಸ್ನೇಹಿತರೆ, ಅಣ್ಣಾಮಲೆಯವರ ರಾಜೀನಾಮೆ ಸಂಬಂಧಪಟ್ಟಂತೆ ಒಂದು ಲೇಟೆಸ್ಟ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಸದ್ಯಕ್ಕೆ ಬರ್ತಾ ಇರುವಂತಹ ಸುದ್ದಿ ಏನು ಅಂತ ಹೇಳಿದ್ರೆ, ಅಣ್ಣಾಮಲೆಯವರು ಪಕ್ಷವನ್ನ ಬಿಟ್ಟು ಎಲ್ಲೂ ಹೋಗ್ತಾ ಇಲ್ಲ. ಅವರು ಬಿಜೆಪಿಯಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅವರಿಗೆ ಸೂಕ್ತವಾದಂತಹ ಸ್ಥಾನಮಾನ ಕೊಡಲಾಗುವುದು. ಹಾಗೇನೆ ಅವರ ಜೊತೆಗೆ ಬಿಜೆಪಿ ನಿಲ್ತದೆ. ಅವರು ಕೊಡುವಂತಹ ಸಲಹೆಗಳನ್ನ ಬಿಜೆಪಿ ಒಪ್ಕೊಂಡು ಅದನ್ನ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡ್ತದೆ. ಈ ರೀತಿಯಂತ ಸುದ್ದಿ ಬರ್ತಾ ಇದೆ. ಹಾಗಾದ್ರೆ ನಿನ್ನೆ ದೆಹಲಿಯಲ್ಲಿ ಏನೆಲ್ಲ ನಡೀತು? ಅಣ್ಣಾಮಲೈ ನಿಜವಾಗ್ಲೂ ರಾಜೀನಾಮೆ ಕೊಟ್ಟಿದ್ದಾರಾ? ಹಾಗೇನೆ ಅಣ್ಣಾಮಲೈ ಅವ್ರನ್ನ ಮನವೊಲಿಸಲಾಗಿದೆಯಾ? ಈ ಎಲ್ಲ ಡೌಟ್ಸ್ ಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಕ್ಲಾರಿಟಿನ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ವಿತ್ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಕಳೆದ 3-4 ದಿನದಿಂದ ಬಹಳಷ್ಟು ಸುದ್ದಿಯಲ್ಲಿರುವಂತಹ ಹೆಸರು ಯಾರದಾದ್ರೂ ಇದ್ರೆ ಅದು ಅಣ್ಣಾಮಲೈ. ನಿಮ್ಗೆ ಗೊತ್ತಿದೆ, ಅಣ್ಣಾಮಲೈ ಅವರು ಮೊನ್ನೆ ದೆಹಲಿಗೆ ಹೊರಟಿದ್ರು. ಆ ಸಂದರ್ಭದಲ್ಲಿ ಅವ್ರನ್ನ ಪತ್ರಕರ್ತರು ಮುತ್ತಿಗೆ ಹಾಕಿದ್ರು. ಅಣ್ಣಾಮಲೈ ಅವರು ನೀವು ಏನ್ ನಿರ್ಧಾರ ತಗೊಂಡಿದ್ದೀರಾ? ನೀವು ದೆಹಲಿಗೆ ಹೋಗ್ತಾ ಇದ್ದೀರಂತೆ, ದೆಹಲಿಗೆ ಹೋಗಿ ಏನೋ ರಾಜೀನಾಮೆ ಕೊಡ್ತೀರಂತೆ, ಹಾಗೇನೆ ಇಲ್ಲಿ ಒಂದು ಹೊಸ ಪಕ್ಷವನ್ನ ಸ್ಥಾಪನೆ ಮಾಡ್ತೀರಾ ಅನ್ನುವ ಸುದ್ದಿ ಕೂಡ ಹರಿದಾಡ್ತಾ ಇದೆ. ಈ ರೀತಿಯಾಗಿ ಪರಿಪರಿಯಾದಂತಹ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಆದ್ರೆ ಅಣ್ಣಾಮಲೈ ಅದ್ಯಾವುದಕ್ಕೂ ಉತ್ತರ ಕೊಟ್ಟಿಲ್ಲ. ನಾನು ದೆಹಲಿಗೆ ಹೋಗ್ತಾ ಇದ್ದೇನೆ, ಹೌದು, ಫ್ಲೈಟ್ಗೆ ಡಿಲೇ ಆಗ್ತಾ ಇದೆ. ನೀವು ಈ ರೀತಿಯಾಗಿ ನನ್ನನ್ನು ಮುತ್ತಾಕೊಂಡ್ರೆ ನನಗೆ ಫ್ಲೈಟ್ ಮಿಸ್ ಆಗ್ತದೆ. ನನಗೆ ದೆಹಲಿಯಲ್ಲಿ ಕೆಲಸ ಇದೆ. ದೆಹಲಿಗೆ ಹೋಗಿ ಬಂದ ಮೇಲೆ ಇನ್ನೊಂದು 2 ದಿನದೊಳಗಡೆ ನಾನು ನಿಮ್ ಜೊತೆ ಕೂತ್ಕೊಂಡು ವಿಸ್ತಾರವಾಗಿ ಮಾತಾಡ್ತೇನೆ. ನಿಮ್ಮ ಎಲ್ಲಾ ಡೌಟ್ಸ್ ಗಳನ್ನ ನಾನು ಕ್ಲಿಯರ್ ಮಾಡ್ತೇನೆ. ಈಗ ದಯವಿಟ್ಟು ನನಗೆ ಡೆಲ್ಲಿಗೆ ಹೋಗ್ಲಿಕ್ಕೆ ಬಿಡಿ ಅಂತ ಹೇಳ್ಕೊಂಡು ಕೈ ಮುಗ್ದು ಅಲ್ಲಿಂದ ದೆಹಲಿಯ ಫ್ಲೈಟ್ ಅನ್ನ ಹತ್ತಿದ್ರು. ಮೊನ್ನೆ ದೆಹಲಿಯಲ್ಲಿ ಅವರು ಪಕ್ಷದ ಅಧ್ಯಕ್ಷರಾದಂತಹ ನಿತಿನ್ ನಬೀನ್ ಅವ್ರನ್ನ ಭೇಟಿ ಮಾಡಿ 5 ಪುಟಗಳ ಒಂದು ಮನವಿಯನ್ನ ಕೊಟ್ಟಿದ್ರು. ಹಲವಾರು ಜನ ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಅದು ರಾಜೀನಾಮೆ ಪತ್ರ. ತಾನು ರಾಜೀನಾಮೆ ಕೊಡ್ಲಿಕ್ಕೆ ಏನೆಲ್ಲ ಕಾರಣಗಳಿದೆ ಅನ್ನೋದನ್ನ ಅವರು ಸವಿಸ್ತಾರವಾಗಿ ಬರೆದಿದ್ರು. ಹಾಗೆ ಮುಂದಿನ ದಿನಗಳಲ್ಲಿ ತಾನು ಏನ್ ಮಾಡ್ಲಿಕ್ಕಿದ್ದೇನೆ ಅನ್ನೋದನ್ನ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಅವರು ಅಮಿತ್ ಶಾ ಅವ್ರನ್ನ ಕೂಡ ಭೇಟಿ ಮಾಡಿದ್ರು. ಈ ಭೇಟಿಯ ಸಂದರ್ಭದಲ್ಲಿ ಅಮಿತ್ ಶಾ ಅವ್ರ ಜೊತೆಗೆ ಅವರು ನಿಯರ್ಲಿ 1-1.5 ಗಂಟೆ ಟೈಮ್ ಕೂತ್ಕೊಂಡು ಮಾತಾಡಿದ್ರು. ಬಹಳಷ್ಟು ವಿಷಯಗಳನ್ನ ಡಿಸ್ಕಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಅವರು BL ಸಂತೋಷ್ ಅವ್ರನ್ನ ಕೂಡ ಭೇಟಿ ಮಾಡಿದ್ರು. ಆ ಸಂದರ್ಭದಲ್ಲಿ ತಮಿಳುನಾಡಿನಲ್ಲಿ ಸದ್ಯಕ್ಕಿರುವಂತಹ ಪರಿಸ್ಥಿತಿ ಹೇಗಿದೆ, ಬಿಜೆಪಿ ಎಲ್ಲಿ ಎಡವುತ್ತಾ ಇದೆ, ಏನೆಲ್ಲ ಸಮಸ್ಯೆಗಳಿದೆ, ಇದೆಲ್ಲದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಮುಗಿಸಿ ಅವರು ಅದೇ ದಿನ ವಾಪಸ್ ದೆಹಲಿಯಿಂದ ಹೊರಡುವಂತವರಿದ್ರು. ಆದ್ರೆ ಅಮಿತ್ ಶಾ ಅಣ್ಣಾಮಲೈಗೆ ದಯವಿಟ್ಟು ಇವತ್ತು ಹೋಗ್ಬೇಡಿ, ನಿಲ್ತಿರಿ, ನಿಮ್ ಜೊತೆ ಪುನಃ ನಂಗೆ ಮಾತಾಡ್ಲಿಕ್ಕಿದೆ, ಈ ರೀತಿಯಾಗಿ ಅವ್ರನ್ನ ದೆಹಲಿಯಲ್ಲಿ ಉಳಿಸ್ಕೊಂಡ್ರು. ಅದಾದ್ಮೇಲೆ ಅಮಿತ್ ಶಾ ಮಾಡಿದ ಕೆಲಸ ಏನು ಅಂತ ಹೇಳಿದ್ರೆ, ತಕ್ಷಣ ತಮಿಳುನಾಡಿನ ಬಿಜೆಪಿ ಅಧ್ಯಕ್ಷರಾದಂತಹ ನಾಯನಾರ್ ನಾಗೇಂದ್ರ ಅವರಿಗೆ ಫೋನ್ ಮಾಡಿದ್ರು. ತಕ್ಷಣ ನೀವು ದೆಹಲಿ ಹೊರಟು ಬನ್ನಿ ಅಂತೇಳಿ ಹೇಳಿದ್ರು. ನಿನ್ನೆ ದೆಹಲಿಯಲ್ಲಿ ನಾಯನಾರ್ ನಾಗೇಂದ್ರ ಅವ್ರ ಜೊತೆಗೆ ಒಂದು ಮೀಟಿಂಗ್ ಕೂಡ ಆಗಿದೆ. ಈಗ ಬರ್ತಾ ಇರೋ ಸುದ್ದಿ ಏನು ಅಂತ ಹೇಳಿದ್ರೆ, ಅಣ್ಣಾಮಲೈ ಅವರು ರಾಜೀನಾಮೆ ಕೊಟ್ಟಿಲ್ಲ. ಅವರು ಕೇವಲ ತಮಿಳುನಾಡಿನಲ್ಲಿ ಇರುವಂತಹ ಸಮಸ್ಯೆಗಳನ್ನ ಒಂದು ಪತ್ರದಲ್ಲಿ ಬರೆದು, ಈ ರೀತಿ ಸಮಸ್ಯೆಗಳಿದೆ, ನಾವು ಇದನ್ನ ಹೇಗೆ ಟ್ಯಾಕಲ್ ಮಾಡಬೇಕು, ಯಾವ ರೀತಿಯಾಗಿ ಬಗೆಹರಿಸಬೇಕು, ಈ ರೀತಿಯಾಗಿ ಕೇಳಿದ್ದಾರೆ ಹೊರತು ರಾಜೀನಾಮೆ ಪತ್ರವನ್ನು ಅವರು ಸಲ್ಲಿಸಲಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ನಾನು ನಿನ್ನೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಇಲ್ಲಿವರೆಗೆ ಬಿಜೆಪಿ ಆಗ್ಲಿ ಅಥವಾ ಅಣ್ಣಾಮಲೈ ಆಗ್ಲಿ ರಾಜೀನಾಮೆ ಕೊಟ್ಟಿದ್ದೇನೆ ಅಂತಕೊಂಡು ಎಲ್ಲಿಯೂ ಕೂಡ ಅನೌನ್ಸ್ ಮಾಡಿಲ್ಲ. ಅಂದ್ರೆ ಅಫಿಷಿಯಲ್ ಆಗಿ ಇಲ್ಲಿವರೆಗೂ ಡಿಕ್ಲೇರ್ ಆಗಿಲ್ಲ. ಆದ್ರಿಂದ ಎಲ್ಲಿವರೆಗೆ ಅಫಿಷಿಯಲ್ ಆಗಿ ಇದು ಡಿಕ್ಲೇರ್ ಆಗೋದಿಲ್ವೋ ಅಲ್ಲಿವರೆಗೆ ನಾವು ಅಣ್ಣಾಮಲೈ ರಾಜೀನಾಮೆ ಕೊಟ್ಟಿದ್ದಾರೆ ಅಂತಕೊಂಡು ಒಪ್ಕೊಳ್ಳಿ ಸಾಧ್ಯ ಇಲ್ಲ. ಈ ರೀತಿಯಾಗಿ ಕೂಡ ನಾನು ಹೇಳಿದ್ದೆ. ಈಗ ಅದು ಸತ್ಯ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ, ಸದ್ಯಕ್ಕೆ ಬರ್ತಾ ಇರೋ ಸುದ್ದಿ ಪ್ರಕಾರ ಅಣ್ಣಾಮಲೈ ಅವರ ಮನವನ್ನ ಒಲಿಸಲಾಗಿದೆ. ಅವರು ಬಿಜೆಪಿಯಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೆ ಬಿಜೆಪಿಯನ್ನು ಬಿಟ್ಟು ಅವರು ಹೋಗ್ತಾ ಇಲ್ಲ. ಈ ರೀತಿಯಾದ ಸುದ್ದಿ ಬರ್ತಾ ಇದೆ. ಇಲ್ಲಿ ಅಣ್ಣಾಮಲೈ ಅವರು ತಮ್ಮ ಮನಸ್ಸನ್ನ ಬದಲಾಯಿಸಲಿಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ RSS ಅಂತೇಳಿ ಹೇಳ್ತಾ ಇದ್ದಾರೆ. RSS ಯಾವಾಗ ಅಣ್ಣಾಮಲೈ ರಾಜೀನಾಮೆ ಕೊಡ್ತಾರೆ ಅನ್ನೋ ಸುದ್ದಿ ಹರಡ್ಲಿಕ್ಕೆ ಶುರುವಾಯ್ತು, ತಕ್ಷಣ ಬಿಜೆಪಿ ಹೈಕಮಾಂಡ್ ಅನ್ನ ಎಚ್ಚರಿಸಿದ್ದಾರೆ. ನೋಡಿ, ನೀವು ಅಣ್ಣಾಮಲೈನ ಏನಾದ್ರೂ ಪಕ್ಷದಿಂದ ಹೊರ ಹೋಗ್ಲಿಕ್ಕೆ ಬಿಟ್ರೆ ಮುಂದಿನ ದಿನಗಳಲ್ಲಿ ತಮಿಳುನಾಡಿನಲ್ಲಿ ಬಿಜೆಪಿ ಪಕ್ಷ ನಾಮಾವಶೇಷ ಆಗಿ ಹೋಗುತ್ತೆ. ಬಿಜೆಪಿಯನ್ನ ಪುನಃ ಕಟ್ಟಬೇಕು ಅಂತ ಹೇಳಿದ್ರೆ ನಿಮ್ಗೆ ಈ ರೀತಿಯಾದಂತಹ ಲೀಡರ್ ಖಂಡಿತವಾಗಿ ತಮಿಳುನಾಡಿನಲ್ಲಿ ಸಿಗೋದಿಲ್ಲ. ಹಾಗಾಗಿ ಅಣ್ಣಾಮಲೈನ ಪಕ್ಷದಲ್ಲಿ ಉಳಿಸ್ಕೊಳ್ಳಿ, ಅವರ ಸಲಹೆಗಳು ಏನಿದೆಯೋ ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಟ್ರೈ ಮಾಡಿ, ಆ ಮುಖಾಂತರ ತಮಿಳುನಾಡಿನಲ್ಲಿ ಪುನಃ ಪಕ್ಷವನ್ನ ಕಟ್ಟಲಿಕ್ಕೆ ಪ್ರಯತ್ನ ಪಡಿ, ಈ ರೀತಿಯಾಗಿ ಸಜೆಷನ್ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಯಾವಾಗ RSS ಇದರಲ್ಲಿ ಇಂಟರ್ಫಿಯರ್ ಆಯ್ತೋ ತಕ್ಷಣ ಬಿಜೆಪಿ ಹೈಕಮಾಂಡ್ ಚುರುಕಾಯ್ತು. ಅಣ್ಣಾಮಲೈ ಅವರ ಮನವೊಲಿಸುವಂತ ಕೆಲಸಕ್ಕೆ ಕೈ ಹಾಕಿದ್ರು ಅಂತೇಳಿ ಹೇಳ್ತಾ ಇದ್ದಾರೆ. ಈಗ ಬಿಜೆಪಿ ಮೂಲಗಳು ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಅಣ್ಣಾಮಲೈ ರಾಜೀನಾಮೆ ಕೊಟ್ಟೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಏನ್ ನಡೆದಿದೆಯೋ ಅದನ್ನ ಕವರ್ ಅಪ್ ಮಾಡುವಂತಹ ಕೆಲಸಕ್ಕೆ ಈಗ ಬಿಜೆಪಿ ಕೈ ಹಾಕಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾದ್ರೆ ಅಣ್ಣಾಮಲೈ ತಮಿಳುನಾಡಿನಲ್ಲಿ ಯಾವ ರೀತಿಯಾಗಿ ಪಕ್ಷ ಸಂಘಟನೆ ಮಾಡ್ತಾರೆ, ಅವ್ರಿಗೇನಾದ್ರೂ ಸ್ಥಾನಮಾನ ಕೊಡ್ಲಾಗುವುದಾ, ಈ ರೀತಿಯಾದಂತಹ ಸಂಶಯ ಸಹಜವಾಗಿ ಬಂದೇ ಬರ್ತದೆ. ಈಗ ಬರ್ತಾ ಇರುವಂತಹ ಸುದ್ದಿಯ ಪ್ರಕಾರ ನಾಯನಾರ್ ನಾಗೇಂದ್ರ ಅವ್ರನ್ನ ಕೇಂದ್ರಕ್ಕೆ ಕರೆಸ್ಕೊಳ್ಳುವಂತ ಸಾಧ್ಯತೆ ಇದೆ. ಅಂದ್ರೆ ನಾಯನಾರ್ ನಾಗೇಂದ್ರ ಅವ್ರನ್ನ ರಾಜ್ಯಸಭಾ ಮೆಂಬರ್ ಮಾಡಿ ಅವರಿಗೊಂದು ಮಂತ್ರಿ ಪದವಿಯನ್ನು ಕೊಟ್ಟು ಅವ್ರನ್ನ ಅಧ್ಯಕ್ಷ ಪದವಿಯಿಂದ ಗೌರವಯುತವಾಗಿ ಕೆಳಗಡೆ ಇಳಿಸಿ ಪುನಃ ಅಣ್ಣಾಮಲೈ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡುವಂತಹ ಪ್ಲಾನ್ ನ ಬಿಜೆಪಿ ಮಾಡಿದೆ ಅಂತ ಹೇಳ್ಕೊಂಡು ಮೂಲಗಳು ತಿಳಿಸ್ತಾ ಇದೆ.
ಆ ಮುಖಾಂತರ ಪುನಃ ತಮಿಳುನಾಡಿನಲ್ಲಿ ಅಣ್ಣಾಮಲೈ ನೇತೃತ್ವದಲ್ಲಿ ಬಿಜೆಪಿ ಪಕ್ಷ ಸಂಘಟನೆಗೆ ಇಳಿತದೆ ಅನ್ನುವ ಸುದ್ದಿ ಕೂಡ ಬರ್ತಾ ಇದೆ. ಹಾಗಾದ್ರೆ ಇದ್ದಕ್ಕಿದ್ದಾಗಿ ಇಷ್ಟೊಂದು ಬದಲಾವಣೆ ಆಗ್ಲಿಕ್ಕೆ ಕಾರಣ ಏನು? ಬೇರೆ ಏನು ಅಲ್ಲ, ಇಲ್ಲಿ ಅಣ್ಣಾಮಲೈ ತಮ್ಮ ಪತ್ರದಲ್ಲಿ ಬರೆದಿದ್ದಾರಲ್ಲ, ತಮಿಳುನಾಡಿನಲ್ಲಿ ಏನೆಲ್ಲ ನಡೀತಾ ಇದೆ, ಬಿಜೆಪಿ ಸೋಲಿಕ್ಕೆ ಕಾರಣ ಏನು, ಬಿಜೆಪಿ ಮಾಡಿರುವಂತ ತಪ್ಪೇನು, ಎಲ್ಲದನ್ನು ಕೂಡ ಅವರು ಮುಲಾಜಿಲ್ದೇನೆ ವಿವರಿಸಿದ್ದಾರೆ. ನಿಮ್ಗೆ ಗೊತ್ತಿರಬಹುದು, ಇವತ್ತೇನಾದ್ರೂ ಟಿವಿಕೆ ಪಕ್ಷ ಅಲ್ಲಿ ಗೆದ್ದು ಅಧಿಕಾರ ನಡೆಸ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖ ಕಾರಣ ಅಣ್ಣಾಮಲೈ. ಯಾಕಂತ ಹೇಳಿದ್ರೆ ತಮಿಳುನಾಡಿನಲ್ಲಿ ಇರುವಂತಹ ಯುವಕರನ್ನ ಒಗ್ಗೂಡಿಸಿದಂತ ಖ್ಯಾತಿ ಅಣ್ಣಾಮಲೈಗೆ ಸೇರ್ತದೆ. ಅವರ ಪಾದಯಾತ್ರೆ ಇತ್ತಲ್ಲ, ಎನ್ ಮಣ್ ಎನ್ ಮಕ್ಕಳ, ಆ ಸಂದರ್ಭದಲ್ಲಿ ಅವರು ತಮಿಳುನಾಡಿನ ಪ್ರತಿ ಮೂಲೆಗೂ ಕೂಡ ಅಲ್ದಾಡಿದ್ದಾರೆ. ಹಾಗೇನೆ ಪಕ್ಷವನ್ನ ಸಂಘಟನೆ ಕೂಡ ಮಾಡಿದ್ರು. ಅದರ ರಿಸಲ್ಟ್ 2024 ಲೋಕಸಭಾ ಚುನಾವಣೆಯಲ್ಲಿ ಗೊತ್ತಾಗಿದೆ. ಯಾಕಂದ್ರೆ ಪ್ರತಿ ಬಾರಿ ಚುನಾವಣೆಯಲ್ಲಿ 2%, 3% ಮತ ತಗೊಳ್ತಾ ಇದ್ದಂತಹ ಬಿಜೆಪಿ ಏಕ್ದಮ್ 12% ಮತವನ್ನ ಪಡೆದಿತ್ತು ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖ ಕಾರಣ ಅಣ್ಣಾಮಲೈ ಮತ್ತು ಅವರು ಮಾಡಿರುವಂತಹ ಸಂಘಟನೆ. ಅದಲ್ಲದೆ ಅವರು ಪ್ರತಿದಿನ ಡಿಎಂಕೆ ಪಕ್ಷಕ್ಕೆ ಯಾವ ರೀತಿಯಾಗಿ ಗೋಳ್ ಹೊಯ್ಕೊಂತ ಇದ್ರು ಅಂತ ಹೇಳಿದ್ರೆ, ಡಿಎಂಕೆ ಮಾಡಿದಂತ ಒಂದೊಂದೇ ಸ್ಕ್ಯಾಂಡಲ್ ಗಳನ್ನ ಅವರು ಹೊರತರ್ತಾ ಇದ್ರು. ಡಿಎಂಕೆ ಫೈಲ್ಸ್ ಅಂತ ಹೇಳಿ ಮಾಡ್ಕೊಂಡು ಪ್ರತಿದಿನ ಒಂದೊಂದೇ ಸ್ಕ್ಯಾಂಡಲ್ ಗಳನ್ನ ಅವರು ಹೊರತರ್ತಾ ಇದ್ರು. ಇದರಿಂದಾಗಿ ಇಡೀ ತಮಿಳುನಾಡಿನಲ್ಲಿ ಡಿಎಂಕೆ ವಿರುದ್ಧ ಜನಾಭಿಪ್ರಾಯ ಮೂಡಿಸುವಂತ ಪ್ರಯತ್ನಕ್ಕೆ ಅಣ್ಣಾಮಲೈ ಕೈ ಹಾಕಿದ್ರು. ಹಾಗೇನೆ ಅಣ್ಣಾಮಲೈ ಹೈಕಮಾಂಡ್ ಅನ್ನ ಮನವೊಲಿಸಿ ಎಐಡಿಎಂಕೆ ಜೊತೆಗೆ ನಾವು ಯಾವುದೇ ರೀತಿಯಂತ ಮೈತ್ರಿಯನ್ನ ಮಾಡ್ಕೊಳ್ಳೋದು ಬೇಡ, ತಮಿಳುನಾಡಿನಲ್ಲಿ ಎಐಡಿಎಂಕೆಯನ್ನ ಬಿಟ್ಟು ರಾಜಕೀಯ ಮಾಡೋಣ, ಆ ಮುಖಾಂತರ ನಾವು ಇಲ್ಲಿ ಪಕ್ಷವನ್ನ ಸಂಘಟನೆ ಮಾಡಬೇಕು, ನಮ್ಗೆ ಇವತ್ತಲ್ಲದಿದ್ರೆ ನಾಳೆ ಆದ್ರೂ ಯಶಸ್ಸು ಸಿಗುತ್ತೆ. ಈ ರೀತಿಯಾಗಿ ಹೈಕಮಾಂಡ್ ಅನ್ನ ಅವರು ಮನವೊಲಿಸಿ ಎಐಡಿಎಂಕೆಯಿಂದ ದೂರ ಸರಿದು ಚುನಾವಣೆಗೆ ಕಂಟೆಸ್ಟ್ ಮಾಡಿದ್ರು. ಯಾರು ಅಲ್ಲಿ ಗೆಲ್ಲಿಲ್ಲ, ಆದ್ರೆ ಮತದ ಪರ್ಸೆಂಟೇಜ್ ಮಾತ್ರ ಜಾಸ್ತಿ ಆಯ್ತು. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನಾವು ಇಲ್ಲಿ ಏಕಾಂಗಿಯಾಗಿ ಹೋರಾಡಬಹುದು ಅನ್ನೋದನ್ನ ಬಿಜೆಪಿ ಹೈಕಮಾಂಡಿಗೆ ಅಣ್ಣಾಮಲೈ ಅವರು ತೋರಿಸ್ಕೊಟ್ಟಿದ್ರು. ಆದ್ರೆ ಬಿಜೆಪಿ ಹೈಕಮಾಂಡ್ ದೊಡ್ಡದಾದಂತ ತಪ್ಪನ್ನ ಮಾಡ್ತದೆ. ಅದೇನಂತ ಹೇಳಿದ್ರೆ ಎಐಡಿಎಂಕೆ ಸಖ್ಯವನ್ನ ನಾವು ಬಿಟ್ರೆ ಖಂಡಿತವಾಗಿ ಮುಂದಿನ ಚುನಾವಣೆಯಲ್ಲಿ ಗೆಲ್ಲಿಕ್ ಸಾಧ್ಯ ಇಲ್ಲ, ಅಂದ್ರೆ ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ಗೆಲ್ಲಿಕ್ ಸಾಧ್ಯ ಇಲ್ಲ ಅಂತ ಹೇಳಿ ಅವ್ರನ್ನ ಒಟ್ಟಿಗೆ ಸೇರಿಸ್ಕೊಂಡ್ರು. ಕೊನೆಗೆ ಎಐಡಿಎಂಕೆ ಏನೆಲ್ಲ ಹೇಳ್ತು ಎಲ್ಲದನ್ನು ಒಪ್ಕೊಂಡು ಅಣ್ಣಾಮಲೈ ಅವ್ರನ್ನ ಅಧ್ಯಕ್ಷ ಪದವಿಯಿಂದ ಕೆಳಗಡೆ ಇಳಿಸಿದ್ರು. ಹಾಗೇನೆ ಸೀಟ್ ಹಂಚಿಕೆ ವಿಷಯದಲ್ಲೂ ಕೂಡ ಅಷ್ಟೇ ಎಐಡಿಎಂಕೆ ಹೇಳಿದ್ದನ್ನೇ ಇವರು ಪರಿಪಾಲಿಸಿದ್ರು. ಅದರ ಪರಿಣಾಮ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಸೋತು ಮಕಾಡೆ ಮಲಗ್ಬಿಡ್ತು ಬಿಜೆಪಿ ತಮಿಳುನಾಡಿನಲ್ಲಿ. ಈಗ ಅಣ್ಣಾಮಲೈ ಇದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ರಿಪೋರ್ಟ್ ಅನ್ನು ಕೊಟ್ಟಿದ್ರು. ಎಲ್ಲೆಲ್ಲಿ ಬಿಜೆಪಿ ತಪ್ಪು ಮಾಡಿದೆ, ನಾವು ಮುಂದೆ ಯಾವ ರೀತಿಯಾಗಿ ಪಕ್ಷವನ್ನ ಸಂಘಟನೆ ಮಾಡಬೇಕು, ಈ ರೀತಿಯಾದ ಸಂಪೂರ್ಣವಾದಂತಹ ವಿವರವನ್ನ ಬಿಜೆಪಿ ಹೈಕಮಾಂಡ್ಗೆ ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಹಾಗೇನೆ ಇಲ್ಲಿ ತಾನು ಯಾಕೆ ಅಸಂತುಷ್ಟನಾಗಿದ್ದೇನೆ, ನನ್ನ ಮುಂದಿನ ದಾರಿ ಏನು, ಎಲ್ಲದನ್ನು ಕೂಡ ಅವರು ವಿವರಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆ ಮೋದಿ ಮತ್ತು ಅಮಿತ್ ಶಾ ಅವರ ಬಗ್ಗೆ ಕೂಡ ನನಗೆ ಅಪಾರವಾದಂತ ಗೌರವವಿದೆ, ಯಾವುದೇ ಕಾರಣಕ್ಕೆ ನಾವು ಅವರನ್ನ ವಿರೋಧಿಸುವುದಿಲ್ಲ, ಈ ರೀತಿಯಾಗಿ ಕೂಡ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಅಂದ್ರೆ ನಾನು ಬಿಜೆಪಿಯಿಂದ ದೂರ ಸರಿತಾ ಇದ್ದೇನೆ, ಆದ್ರೆ ಬಿಜೆಪಿ ಪಕ್ಷಕ್ಕೆ ನಾನು ಯಾವಾಗಲೂ ಕೂಡ ಗೌರವವನ್ನು ಕೊಡ್ತೇನೆ. ಎಲ್ಲಕ್ಕಿಂತ ಪ್ರಮುಖವಾಗಿ ತಮಿಳುನಾಡಿನಲ್ಲಿ ಈ ದ್ರಾವಿಡ ಪಕ್ಷಗಳೇನಿದೆ ಇದರ ವಿರುದ್ಧವಾಗಿ ಹೋರಾಡ್ಲಿಕ್ಕೆ ನಾನೊಂದು ವಾತಾವರಣವನ್ನ ಸೃಷ್ಟಿ ಮಾಡ್ತೇನೆ, ಈ ರೀತಿಯಾಗಿ ಅವರು ಬಿಜೆಪಿ ಹೈಕಮಾಂಡ್ ಬಳಿ ಹೇಳ್ಕೊಂಡಿದ್ದಾರೆ. ಅದಲ್ಲದೆ ಈಗ ಟಿವಿಕೆ ಪಕ್ಷ ಏನು ತಮಿಳುನಾಡಿನಲ್ಲಿ ಆಡಳಿತ ನಡೆಸ್ತಾ ಇದೆ, ಈ ಆಡಳಿತದ ವಿರುದ್ಧ ಈಗಾಗಲೇ ಜನರು ತಿರುಗಿ ಬೀಳ್ಲಿಕ್ಕೆ ಶುರು ಮಾಡಿದ್ದಾರೆ. ಅಂದ್ರೆ ಜನರು ಏನ್ ಎಕ್ಸ್ಪೆಕ್ಟ್ ಮಾಡಿದಾರೋ ಆ ರೀತಿಯಾಗಿ ಅಲ್ಲಿ ಆಡಳಿತ ನಡೀತಾ ಇಲ್ಲ. ಟಿವಿಕೆ ಪಕ್ಷದಿಂದ ಗೆದ್ದಂತಹ ಬಹಳಷ್ಟು ಎಂಎಲ್ಎಗಳಿಗೆ ಕ್ರಿಮಿನಲ್ ಹಿನ್ನೆಲೆ ಇದೆ, ಅವರ ಮೇಲೆ ಹಲವಾರು ಕೇಸ್ಗಳಿದೆ. ಇಂಥವರಿಗೆ ಟಿಕೆಟ್ ಕೊಟ್ಟು ವಿಜಯ್ ಎಂಎಲ್ಎ ಮಾಡೋ ಮುಖಾಂತರ ಪುನಃ ಭ್ರಷ್ಟಾಚಾರ ಅಥವಾ ಅತ್ಯಾಚಾರಿಗಳಿಗೆ ಸಪೋರ್ಟ್ ಮಾಡ್ತಾ ಇರೋ ರೀತಿಯಲ್ಲಿದೆ. ಈ ರೀತಿಯಾಗಿ ಅಲ್ಲಿ ಜನರು ಪಕ್ಷದ ವಿರುದ್ಧವಾಗಿ ತಿರುಗಿ ಬೀಳ್ತಾ ಇದ್ದಾರೆ. ಅದಲ್ಲದೆ ಈಗ ಟಿವಿಕೆ ಪಕ್ಷದ ಜೊತೆಗೆ ಇರುವಂತಹ ಜನರು ಯಾರೆಲ್ಲ ಇದ್ದಾರೆ ಅಂದ್ರೆ ಹೊರಗಡೆಯಿಂದ ಬಂದಂತಹ ಒಂದಿಷ್ಟು ಎಂಎಲ್ಎಗಳಿದ್ದಾರೆ, ಕಾಂಗ್ರೆಸ್ ಇರ್ಬೋದು, ವಿಕೆಸಿ ಇರ್ಬೋದು, ಕಮ್ಯುನಿಸ್ಟ್ ಪಕ್ಷಗಳಿರ್ಬೋದು, ಇವರೆಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದಾರಲ್ಲ, ಇವರು ಅಷ್ಟೇ ಯಾವುದೇ ಸಂದರ್ಭದಲ್ಲಿ ಸಪೋರ್ಟ್ ಅನ್ನು ವಾಪಸ್ ತಗೊಳ್ಳುವಂತ ಸಾಧ್ಯತೆ ಇರ್ತದೆ. ಒಂದ್ ವೇಳೆ ಆ ರೀತಿ ಏನಾದ್ರು ಆದ್ರೆ ಟಿವಿಕೆ ಪಕ್ಷ ಅಲ್ಲಿ ಮಕಾಡೆ ಮಲಗುವಂತ ಸಾಧ್ಯತೆ ಇದೆ. ಇದನ್ನ ಅರಿತಿರುವಂತಹ ಅಣ್ಣಾಮಲೈ ಬಿಜೆಪಿ ಹೈಕಮಾಂಡ್ ಅನ್ನ ಕನ್ವಿನ್ಸ್ ಮಾಡ್ತಾ ಇದ್ದಾರೆ, ತಮಿಳುನಾಡಿನಲ್ಲಿ ಎಲ್ಲದೂ ಸರಿ ಇಲ್ಲ, ಯಾವುದೇ ಸಂದರ್ಭದಲ್ಲಿ ಟಿವಿಕೆ ಸರ್ಕಾರ ಬಿದ್ದು ಹೋಗುವಂತ ಸಾಧ್ಯತೆ ಇದೆ. ಒಂದ್ ವೇಳೆ ಆ ರೀತಿ ಆದ್ರೆ ಆಗ ಮರು ಚುನಾವಣೆ ನಡೀಬಹುದು. ಆ ಸಂದರ್ಭದಲ್ಲಿ ನಮ್ಗೊಂದು ಉತ್ತಮವಾದಂತಹ ಅವಕಾಶ ಇದೆ. ಹಾಗಾಗಿ ನೀವು ಪಕ್ಷ ಸಂಘಟನೆಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಕನ್ವಿನ್ಸ್ ಮಾಡಿದಾರಂತೆ. ಅದಲ್ಲದೆ ಅಣ್ಣಾಮಲೈ ಯಾವಾಗ ಬಿಜೆಪಿಯಿಂದ ದೂರ ಸರಿತಾರೆ ಅನ್ನೋ ಸುದ್ದಿ ಎಲ್ಲೆಡೆ ಹರಿದಾಡ್ತೋ ದೇಶದಾದ್ಯಂತ ಬಹಳಷ್ಟು ಜನ ಬಿಜೆಪಿಯನ್ನು ದೂರಲಿಕ್ಕೆ ಶುರು ಮಾಡಿದ್ರು. ಇಂತಹ ಒಬ್ಬ ನಿಷ್ಠಾವಂತ ಮತ್ತು ಪ್ರಾಮಾಣಿಕ ವ್ಯಕ್ತಿಯನ್ನ ಯಾಕೆ ಬಿಜೆಪಿ ಹೊರ ಹೋಗ್ಲಿಕ್ಕೆ ಬಿಡ್ತಾ ಇದೆ, ಅವ್ರನ್ನ ಯಾಕೆ ಇವ್ರ ಪಕ್ಷದಲ್ಲಿ ಉಳಿಸ್ಕೊಳ್ತಾ ಇಲ್ಲ, ಇವರಿಗೆ ಪ್ರಾಮಾಣಿಕ ವ್ಯಕ್ತಿಗಳು ಬೇಕಿಲ್ವಾ, ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅದರ ಪರಿಣಾಮ ಬಿಜೆಪಿ ಮೇಲೆ ಕೂಡ ಬಹಳಷ್ಟು ಒತ್ತಡ ಬಿದ್ದಿದೆ. ಆದ್ರಿಂದಾಗಿ ಈಗ ಅಣ್ಣಾಮಲೈಯನ್ನ ಪಕ್ಷದಲ್ಲಿ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಹಾಗೇನೆ ಅಣ್ಣಾಮಲೈಗೆ ಈಗಾಗಲೇ ಒಂದು ಪ್ರಾಮಿಸ್ ಮಾಡಿದಾರಂತೆ, ನಿಮ್ಮನ್ನ ಪುನಃ ಅಧ್ಯಕ್ಷರನ್ನಾಗಿ ಮಾಡ್ತೇವೆ, ನಿಮ್ಗೆ ಫ್ರೀ ಹ್ಯಾಂಡ್ ಕೊಡ್ತೇವೆ, ತಮಿಳುನಾಡಿನಲ್ಲಿ ನೀವು ಪಕ್ಷವನ್ನ ಸಂಘಟನೆ ಮಾಡಿ, ಈ ರೀತಿಯಾಗಿ ಅವರಿಗೆ ಪ್ರಾಮಿಸ್ ಕೊಟ್ಟಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆ ಮೂಲಕ ಅಣ್ಣಾಮಲೈಯನ್ನ ಪಕ್ಷದಲ್ಲಿ ಉಳಿಸ್ಕೊಂಡು ಪುನಃ ಬಿಜೆಪಿಯನ್ನ ಕಟ್ಟುವಂತ ಕೆಲಸಕ್ಕೆ
ಹೈಕಮಾಂಡಿಗೆ ಕೈ ಹಾಕಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ತಮಿಳುನಾಡಿನಲ್ಲಿ ಬಿಜೆಪಿ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಯಾರ್ಯಾರ್ದೋ ಮಾತನ್ನ ಕೇಳ್ಕೊಂಡು ಅಲ್ಲಿ ಅವರು ಹಾಳಾಗ್ಲಿಕ್ಕೆ ಹೊರಟಿದ್ದಾರೆ. ಒಟ್ಟಾರೆಯಾಗಿ 2-3 ದಿನಗಳಿಂದ ಎಲ್ಲಾ ಕಡೆ ಹರಿದಾಡ್ತಾ ಇರುವಂತಹ ಈ ಸುದ್ದಿ ಏನಿದೆ, ಅಣ್ಣಾಮಲೈ ಅವರು ಬಿಜೆಪಿಯಿಂದ ದೂರ ಸರಿತಾರೆ ಅನ್ನುವ ಸುದ್ದಿ ಏನಿದೆ, ಇದಕ್ಕೆ ಸದ್ಯಕ್ಕೆ ಫುಲ್ ಸ್ಟಾಪ್ ಬಿದ್ದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದ್ರೂ ಕೂಡ ಅಣ್ಣಾಮಲೈ ಅವರೇ ಸ್ವತಃ ನಾನು ಬಿಜೆಪಿಯಲ್ಲಿ ಮುಂದುವರಿತೇನೆ ಅಂತ ಹೇಳಿ ಹೇಳುವವರೆಗೂ ಕೂಡ ನಾವು ಯಾವುದನ್ನು ನಂಬಲಿಕ್ಕೆ ಸಾಧ್ಯ ಆಗಲ್ಲ. ಆದ್ರಿಂದಾಗಿ ಇವತ್ತು ಅಣ್ಣಾಮಲೈ ಅವರ ಬರ್ಡೇ, ಇವತ್ತು ಅವ್ರು ಏನ್ ಅನೌನ್ಸ್ ಮಾಡ್ತಾರೆ ಅನ್ನೋದನ್ನು ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ನಿಮ್ಗೆ ಅನಿಸ್ತದೆ ಅಣ್ಣಾಮಲೈ ಅವರು ಬಿಜೆಪಿಯಲ್ಲಿ ಉಳ್ಕೋಬೇಕಾ ಅಥವಾ ತಮ್ಮ ದಾರಿ ತಮಗೆ ಅನ್ನೋ ರೀತಿಯಲ್ಲಿ ಹೊರಗಡೆ ಹೋಗಿ ಅವರದ್ದೇ ಆದಂತಹ ಒಂದು ಪಕ್ಷವನ್ನು ಸ್ಥಾಪನೆ ಮಾಡ್ಬೇಕಾ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.